ಇದು ನೋಡಿ ಹಾಲು ಕೆಟ್ಟೋಗಿದೆ. ಹಾಗಂತ ನಾನು ಇದನ್ನು ಬಿಸಾಕೋದಿಲ್ಲ. ಬೇಸಿಗೆಯಲ್ಲಿ ಹಾಲು ಕೆಡೋದು ಜಾಸ್ತಿ. ಇದಕ್ಕೆ ನಾನು 1 ಚಮಚ ಮೊಸರು ಹಾಕಿ ಹೆಪ್ಪಿಗೆ ಹಾಕಿ 8 ಗಂಟೆ ಇಟ್ಟೆ. ಆಮೇಲೆ ಅರ್ಧ ಕಿಲೋ ದೋಸೆ ಅಕ್ಕಿ ತೊಗೊಂಡು ಇದನ್ನು 2 ಸರ್ತಿ ಚೆನ್ನಾಗಿ ತೊಳೆದು ಇದಕ್ಕೆ ನೀರು ಹಾಕಿ 1/4 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕಿ 1 ಗಂಟೆ ನೆನೆಸ್ಲಿಕ್ಕಿಟ್ಟೆ. ಇದು ನೆನೆಯಷ್ಟೊತ್ತಿಗೆ ಅರ್ಧ ತೆಂಗಿನಕಾಯಿನ ತುರಿ ಇದೆಯಲ್ಲ ಅದು ಆಮೇಲೆ 150 ಗ್ರಾಮ್ ಬೆಲ್ಲ ಹಾಕಿ ಈ ಹಾಲೇನಿದೆ ಕೆಟ್ಟದ ಹಾಲು ಇದನ್ನು ನಾನು ಸೋಸಿಕೊಳ್ತೇನೆ. ನೋಡಿ ಸೋಸಿ ಆದಮೇಲೆ ಇದರ ನೀರಿದೆಯಲ್ಲ ಇದನ್ನು ನಾನು ಬಿಸಾಕೋದಿಲ್ಲ. ಇದು ಗ್ರೈಂಡ್ ಮಾಡಲಿಕ್ಕೆ ಬೇಕಾಗ್ತದೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, ಆಮೇಲೆ ಹಾಲು, 1/4 ಚಿಟಿಕೆ ಅರಿಶಿಣ ಇದಕ್ಕೆ ಹಾಕ್ತೇನೆ. ಓಕೆನಾ? ನೋಡಿ ಗ್ರೈಂಡ್ ಮಾಡಲಿಕ್ಕೆ ಇದು ನೀರು ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಆಮೇಲೆ ಗ್ರೈಂಡ್ ಮಾಡಿ ನೈಸಾಗಿ ಪೇಸ್ಟ್ ಥರ ಮಾಡಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ 1.5 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಗಪ್ ಅಂತ ಮಲಗ್ತೇನೆ. ಯಾಕಂದರೆ ಈಗ ರಾತ್ರಿ 8 ಗಂಟೆ, ಹಾಗಾಗಿ 8 ಗಂಟೆ ಬಿಟ್ಟು ಈ ಹಿಟ್ಟನ್ನು ಓಪನ್ ಮಾಡಿ ನೋಡಿದರೆ ಇದು ಸ್ವಲ್ಪ ಹುಳಿ ಬಂದು ಈ ಥರ ಆಗಿದೆ. ಇದಕ್ಕೊಂದು ತವಾ ತಗೊಂಡು ತವಾದ ಮೇಲೆ ಚೊಯ್ ಅಂತ ದೋಸೆ ಸುರಿದಿರೋ ಥರ ಇದನ್ನು ಸುರಿದು ಈ ಥರ ಇದ್ರ ಮೇಲೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೀವು ಎಣ್ಣೆನೋ ಬೆಣ್ಣೆನೋ ಹಾಕ್ಕೋಬೋದು. ಓಕೆನಾ? ಇದನ್ನು ಇವಾಗ ಕವರ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬೇಯಿಸಿದರೆ ಸಾಕು. ಆಮೇಲೆ ಇದು ಟರ್ನ್ ಮಾಡಬೇಕಾಗಿಲ್ಲ. ಇದನ್ನು ಹಾಗೇ ಎತ್ತಿ ಪ್ಲೇಟಲ್ಲಿ ಇಟ್ಕೊಳ್ಳೋದು. ನೋಡಿ, ಹಾಗಂತ ಕತೆ ಇಲ್ಲಿಗೆ ಮುಗಿಲಿಲ್ಲ. ಇವಾಗ ನಾನೊಂದು ಅಪ್ಪದ ಕಾವಲಿ ತೊಗೊಂಡು ಇದಕ್ಕೆ ಗ್ರೀಸಿಂಗ್ ಮಾಡ್ತೇನೆ. ನಾನು ತುಪ್ಪ ಹಾಕ್ತಾಯಿದ್ದೇನೆ, ನೀವು ಎಣ್ಣೆನೋ ಬೆಣ್ಣೆನೋ ಹಾಕ್ಕೋಬೋದು. ಓಕೆನಾ? ಈ ಥರ ಇದರಲ್ಲಿ ಅಪ್ಪನ ಸುರ್ಕೊಂಡು ಇದ್ರ ಮೇಲೆ ಒಂದು ಸಣ್ಣ ಸಣ್ಣ ಪೀಸ್ ಗೋಡಂಬಿ ಇದನ್ನು ಇಟ್ಟು ಇದು ಹಾಗೆ 1 ನಿಮಿಷ ಬೇಯೋದು. ಆಮೇಲೆ ಇದನ್ನು ಟರ್ನ್ ಮಾಡಿಕೊಂಡು ಅಲ್ಲೂ ಹಾಗೆ ಇನ್ನೊಂದು ಸೈಡು 1 ನಿಮಿಷ ಇಟ್ಟು ಇದೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಓಕೆನಾ? ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಇದನ್ನು ತಿಂದು ನೋಡಬೇಕು ಹೇಗೆ ಆಗಿದೆ ಅಂತ. ನಾನು ತಿಂದು ನೋಡ್ತೇನೆ. ನೀವು ಮನೆಯಲ್ಲಿ ಮಾಡಿ ಹಾಲು ಬಿಸಾಡಬೇಡಿ ಹಾಳಾದರೆ. ಓಕೆನಾ? ಈ ಥರ ತಿಂದು ಹೇಗಾಗಿದೆ ಅಂತ ಹೇಳಿ. ಸೂಪರ್ ಟೇಸ್ಟು.